ಜೋರಾಗಿ ಸರ್, ಜೋರಾಗಿ. ಹಾವೇರಿ ಜಿಲ್ಲೆಯ ಹಳ್ಳಿ ತಾಲೂಕಿನ ನೇಪಾಳ ಪ್ರವಾಸದ ಪ್ರಯುಕ್ತ ನಾವೆಲ್ಲರೂ 12 ಜನ ಅಂದ್ರೆ 6 ಫ್ಯಾಮಿಲಿಯವರಿಗೆ ಬಂದಿದ್ವಿ. ನಿನ್ನೆ ದಿವಸ ಸೋನಾಜೋಳ ಹಾಲ್ಟಾಗಿ ಕೊಕ್ರಾದಿಂದ ಹಾಲ್ಟಾಗಿದ್ವಿ. ಕೊಕ್ರಾದಿಂದ ನೆಕ್ಸ್ಟ್ ಕಟ್ಕೊಂಡು ಹೋಗ್ತಾ ಇದ್ವಿ. ಕಟ್ಕೊಂಡು ಹೋಗೋಂಥ ಸ್ಥಳದಲ್ಲಿ ಬರೀ 50 ಕಿಲೋಮೀಟರ್ ದೂರದಲ್ಲಿ ಆ ಪ್ರವಾಹ ಆಗಿದ್ದು ನಮಗೆಲ್ಲ ವಿಷಯ ತಿಳಿಯಿತು. ಅಲ್ಲಿಂದ ನಾವು ವಾಪಸ್ ಮತ್ತೆ ಪೋಖ್ರಾ ಬಂದು ಹಾಲ್ಟಾಗಿ ನಾವೆಲ್ಲರೂ ಸೇಫ್ ಆಗಿದ್ದೇವೆ. ಕರ್ನಾಟಕದಲ್ಲಿ ನಾವು ಇನ್ನೂ 2 ದಿವಸ ಇಲ್ಲೇ ಇದ್ದು ಮತ್ತು 3ನೇ ದಿವಸ ನಾವೆಲ್ಲರೂ ಸೇಫಾಗಿ ಬರ್ತೇವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಕರ್ನಾಟಕ ಜನತೆಗೆ ಹಾಗೂ ಹಾವೇರಿ ಜಿಲ್ಲೆಯ ರಟ್ಟಳ್ಳಿ ಜನತೆಗೆ ಎಲ್ಲರಿಗೂ ಹೇಳ್ತೇವೆ. ನಾವೆಲ್ಲ ಸೇಫ್ ಆಗಿದ್ದೀವಿ, ನಾವು ಬರ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾ ನೀವೆಲ್ಲ ನೋಡಿರ್ಬೋದು. ಇವತ್ತು ಅಲ್ಲಿ ನೇಪಾಳದಲ್ಲಿ ನಡೆದಂಥ ದುರಂತಕ್ಕಿಂತ ನಾವು ಅಲ್ಲಿ ಹೋದಾಗ ಒಂದು 20 ಕಿಲೋಮೀಟ್ರ್ ಅಂತರದಲ್ಲಿ ಮಾತ್ರ ಇನ್ಸಿಡೆಂಟು ನಡೆದಿದ್ದು. ನಾವು ಅಲ್ಲೇ ಇದ್ವಿ ಆ ಟೈಮ್ನಲ್ಲಿ. ಸೊ ನಾವೀಗ ಸೇಫಾಗಿ ನಮ್ಮ ಗಾಡಿನ ಟರ್ನ್ ಮಾಡಿಕೊಂಡು ವಾಪಸ್ ಬಂದಿದ್ದೀವಿ. ವಾಪಸ್ ಬಂದುಬಿಟ್ಟು ನಾವು ಒಂದು ಹಾಲ್ಟ್ ಹಾಕಿ ನೆಕ್ಸ್ಟ್ ನಮ್ಮ ಮುಂದಿನ ಪ್ರವಾಸ 7 ದಿನ ಪ್ರವಾಸನ ಕಂಪ್ಲೀಟ್ ಮಾಡಿಕೊಂಡು ನಾವು ಬರ್ತಾ ಇದ್ದೀವಿ. ಈಗ ಸದ್ಯ ನಾವು ಸೇಫ್ ಇದ್ದೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀವಿ. ನಾವು ಹಿಂದಿನ ದಿವಸದಲ್ಲಿ ಆ ಜಾಗದಲ್ಲಿ ಬರೀ 20 ಕಿಲೋಮೀಟರ್ ಕಡೆ ದೂರದಲ್ಲಿ ನಾವಿದ್ವಿ. ಆ ಪ್ರವಾಹ ಆಗಿದ್ದ ನಮಗೆಲ್ಲ ಅಲ್ಲಿ ಇರ್ತಕ್ಕಂಥ ಜನಗಳು ಪ್ರವಾಸಿಗರು ತಿಳಿಸಿದ ತಕ್ಷಣ ನಾವು ವಾಪಸ್ ರಿಟರ್ನ್ ಆಗಿ ಇದಕ್ಕೆ ಬಂದ್ವಿ. ಇಲ್ಲಿಗೆ ಪೋಖ್ರಾಕ್ಕೆ ಬಂದ್ವಿ. ಪೋಖ್ರಾಕ್ಕೆ ಬಂದು ಇಲ್ಲೇ ಇನ್ನೂ 2 ದಿವಸ ಹಾಲ್ಟ್ ಆಗಬೇಕು ಪರಿಸ್ಥಿತಿ ಬಂದೈತಿ. ಒಂದು 50 ನ್ಯಾಷನಲ್ ಹೈವೇಗಳು ಎಲ್ಲವೂ ಸ್ಥಗಿತ ಆಗಿದ್ದವು, ಬಂದಾಗಿದ್ದವು. ಅದಕ್ಕೆ 2 ದಿವಸ ನಾವು ಇಲ್ಲೇ ಹಾಲ್ಟ್ ಆಗಿ ನಾವು ಮಾರನೇ ದಿವಸ ನಾವು ಸೇಫಾಗಿ ನಮ್ಮ ಹಾವೇರಿ ಜಿಲ್ಲಾ ರಟ್ಟಳ್ಳಿಗೆ ಬರ್ತೇವೆ ಅಂತಕ್ಕಂಥ ಮಾತನ್ನು ಎಲ್ಲರೂ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ತೆ, ಜೈ ಹಿಂದ್.